ಸ್ನೇಹಿತರೆ, ಗಣೇಶನ ಹಬ್ಬಕ್ಕಾಗಿ ಊರಿಗೆ ಹೋಗದಿದ್ದರೂ ಬೆಂಗಳೂರಿನ ಮನೆಯಲ್ಲಿ ನೆಂಟರಿಷ್ಟರೆಲ್ಲ ಸೇರಿ ಕೂಡು ಊಟ ಮಾಡಿದ ಹಾಗೆ ದೇವರ ನೈವೇದ್ಯಕ್ಕಾಗಿ ಭಕ್ತಿಯಿಂದ ಸಮರ್ಪಿಸಿದ ಕೆಲವು ಅಡುಗೆಗಳ ವಿಡಿಯೋ ಇತ್ಯಾದಿಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಗಣೇಶನಿಗೆ 21 ನೈವೇದ್ಯಗಳನ್ನು ಮಾಡಿದರೆ ಶ್ರೇಷ್ಠವೆಂದು ಹೇಳುತ್ತಾರೆ. ನಮಗೆ ತಿಳಿಯದಂತೆಯೇ 21ಕ್ಕೂ ಹೆಚ್ಚು ಬಗೆಯ ನೈವೇದ್ಯಗಳು ಶ್ರೀ ಗಣೇಶನಿಗೆ ಅರ್ಪಿತವಾಗಿವೆ. ನಾನಿಲ್ಲಿ ನಮ್ಮೂರಿನಲ್ಲಿ ಮಾಡುವಂತಹ ಕೆಂಪು ಕಡಲೆಕಾಳಿನ ಪಂಚಕಜಾಯ, ಅದರಲ್ಲೂ ಬೆಲ್ಲದ ಪಂಚಕಜಾಯವನ್ನು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಕಡಲೆಕಾಳನ್ನು ಚೆನ್ನಾಗಿ ತೊಳೆದು ನೀರನ್ನು ಆರಲು ಬಿಡಬೇಕು. ನಂತರ ಇದಕ್ಕೆ ಮತ್ತು ಎಳ್ಚಿಗಳಿ ಇತ್ಯಾದಿಗಳಿಗೆ ನಾನು ಕೊಬ್ಬರಿಯನ್ನು ಉಪಯೋಗಿಸ್ತಾ ಇದ್ದೀನಿ. ಕೊಬ್ಬರಿಯನ್ನು ಹೆಚ್ಚಿಟ್ಟುಕೊಳ್ಳಬೇಕು. ಅಡುಗೆಗಾಗಿ ಬಾಳೆದಿಂಡನ್ನ ಪಲ್ಯ ಮಾಡೋಕ್ಕೆ ಬಾಳೆದಿಂಡನ್ನು ಈ ರೀತಿಯಾಗಿ ನಾರನ್ನು ತೆಗೆದು ನೀರಿನಲ್ಲಿ ಹಾಕಿಟ್ಟುಕೊಂಡು ಚಿಕ್ಕ ಚಿಕ್ಕದಾಗಿ ಕತ್ತರಿಸಿಕೊಂಡಿದ್ದೀನಿ. ಇದು ಕೆಸುವಿನ ಬೀಳು ಅಂತ ಇದರ ಹಸಿ ಮಾಡುವ ವಿಧಾನವನ್ನು ಸವಿವರವಾಗಿ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ. ಈ ಕೆಸುವಿನ ಬೀಳನ್ನು ಅದೃಷ್ಟವಶಾತ್ ಶುಭ ಊರಿಗೆ ಹೋದಾಗ ತಂದಿದ್ದನ್ನು ಇವತ್ತು ಗಣೇಶನಿಗೆ ನೈವೇದ್ಯ ಮಾಡಲು ಇದರ ಹಸಿಯನ್ನು ಮಾಡ್ತಾ ಇರೋದು. ಇದರ ನಾರನ್ನು ಈ ರೀತಿಯಾಗಿ ಮಿಟಗತ್ತಿಯ ಹಿಂಭಾಗದಲ್ಲಿ ಈ ರೀತಿಯಾಗಿ ಮಾಡಿದರೆ ನಾರು ಸುಲಭವಾಗಿ ಬಿಟ್ಟಿರುತ್ತದೆ. ಇದನ್ನು ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಟುಕೊಂಡಿದ್ದೀನಿ. ನಂತರ ಬಾಳೆದಿಂಡನ್ನ ಪಲ್ಯ ಮಾಡೋಕ್ಕೆ ಬಾಣಂತಿಯರು ತಿನ್ನಬಹುದಾದ ತುಪ್ಪದ ಒಗ್ಗರಣೆಯಲ್ಲಿ ಈ ಬಾಳೆದಿಂಡನ್ನು ಹಾಕಿಕೊಂಡಿದ್ದೀನಿ. ಕರಿಬೇವು, ಸಾಸಿವೆ ಮತ್ತು ಒಣಮೆಣಸಿನಕಾಯಿ ಚೂರು, ಇಂಗು, ಹೆಚ್ಚಿಟ್ಟುಕೊಂಡ ಬಾಳೆದಿಂಡು, ನೆನೆಸಿಟ್ಟ ಹೆಸರುಬೇಳೆ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ಕರ್ನಲ್ಲಿ ಸ್ವಲ್ಪ ನೀರನ್ನು ಬೆರೆಸಿ ಬೇಯಲು ಇಡುವಾಗ ಇದರ ಮಧ್ಯೆ ಈ ಕೆಸುವಿನ ಬೀಳನ್ನು ಹೆಚ್ಚಿದ್ದನ್ನು ಇಟ್ಟು ಕುಕ್ಕರ್ನಲ್ಲಿ 2-3 ಸೀಟಿಯನ್ನು ಹಾಕಿಸಿಕೊಂಡಿದ್ದೀನಿ. ಕುಕ್ಕರ್ ಸೀಟಿ ಹೊಡೆಯುವಷ್ಟರಲ್ಲಿ ಇನ್ನೊಂದು ಒಲೆಯಲ್ಲಿ ಈ ನೀರನ್ನು ಆರಿದ ಕೆಂಪು ಕಡಲೆಯನ್ನು ಈ ರೀತಿ ಆಗೋ ತನಕ ಹುರಿದುಕೊಳ್ಳಬೇಕು. ಪಟ್ ಪಟ್ ಅಂತ ನೋಡಿ ಸಿಡಿದು ಇದು ಚೆನ್ನಾಗಿ ಹುರಿದು ಬರುವ ತನಕ ಹುರಿದುಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ. ನಂತರ ಅದೇ ಬಾಣಲೆಗೆ ನಾನಿಲ್ಲಿ ಹೆಸರು ಕಾಳನ್ನ ಉಂಡೆ ಮಾಡೋಕ್ಕೆ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಧೂಳನ್ನು ಒರೆಸಿಕೊಂಡು ಈ ರೀತಿಯಾಗಿ ಸಣ್ಣ ಉರಿಯಲ್ಲಿ ಕೆಂಪಗಾಗುವಂತೆ ಹುರಿದುಕೊಂಡಿರಬೇಕು. ನಂತರ ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಟುಕೊಂಡು ಅದೇ ಬಾಣಲೆಯಲ್ಲಿ ಬಿಳಿಯದಾದ ಎಳ್ಳನ್ನು ಈ ರೀತಿಯಾಗಿ ಚಿಟಿ ಅನ್ನೋ ತನಕ ಹುರಿದುಕೊಳ್ಳಬೇಕು. ನಾನಿಲ್ಲಿ ಈ ಎಳ್ಳಿನಿಂದ ಉಂಡೆ ಮತ್ತು ಗಣಪತಿಗೆ ಪ್ರಿಯವಾದ ಚೊಟ್ಟಿನ ಮೋದಕ ಅಥವಾ ಜುಟ್ಟಿನ ಮೋದಕವನ್ನು ಮಾಡೋಕ್ಕೆ ಹೂರಣ ಮಾಡೋಕ್ಕೆ ಈ ರೀತಿಯಾಗಿ ಎಳ್ಳನ್ನು ಹುರಿದುಕೊಂಡಿದ್ದೀನಿ. ನಂತರ ಮಿಕ್ಸಿ ಜಾರ್ಗೆ ಈ ಹೆಚ್ಚಿಟ್ಟುಕೊಂಡ ಕೊಬ್ಬರಿಯನ್ನು ಹಾಕಿ ಈ ರೀತಿಯಾಗಿ ಪುಡಿ ಮಾಡಿಟ್ಟುಕೊಳ್ಳಿ. ನಂತರ ಅದೇ ಮಿಕ್ಸಿ ಜಾರ್ಗೆ ಏಲಕ್ಕಿ ಬೆರೆಸಿಟ್ಟುಕೊಂಡ ಆರಿದ ಕಡಲೆಕಾಳು, ಸ್ವಲ್ಪ ಎಳ್ಳನ್ನು ಹಾಕಿ ಪುಡಿ ಮಾಡಿ ಒಂದು ಬಟ್ಟಲಿಗೆ ಈ ರೀತಿಯಾಗಿ ನುಣ್ಣಗೆ ಪುಡಿ ಮಾಡಿದ್ದನ್ನು ಹಾಕಿಟ್ಟುಕೊಂಡು ಅದೇ ಮಿಕ್ಸಿ ಜಾರ್ನಲ್ಲಿ ಹೆಸರು ಕಾಳನ್ನು ಪುಡಿ ಮಾಡಿ ಒಂದು ಬಟ್ಟಲಿಗೆ ತೆಗೆದಿಟ್ಟುಕೊಳ್ಳಿ. ನಂತರ ಅದೇ ಮಿಕ್ಸಿ ಜಾರ್ಗೆ ಹುರಿದಿಟ್ಟುಕೊಂಡ ಎಳ್ಳು, ಗೋಡಂಬಿ, ಬಾದಾಮಿಯನ್ನು ಹಾಕಿ ತರಿಯಾಗಿ ಪುಡಿ ಮಾಡಿಟ್ಟುಕೊಂಡು ಬಾಣಲೆಗೆ ಸ್ವಲ್ಪ ತೆಂಗಿನ ತುರಿ ಮತ್ತು ಕೊಬ್ಬರಿಯನ್ನು ಹಾಕಿ ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕಬೇಕು. ಅಂದರೆ ಈ ಕಾಯಿ ತುರಿಯು ಮುಳುಗುವಷ್ಟು ನಾನಿಲ್ಲಿ ಜೋನಿ ಬೆಲ್ಲವನ್ನು ಹಾಕಿ ಪಾಕವನ್ನು ಮಾಡಿಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬೆರೆತು ಪಾಕವು ನೊರೆಯಂತೆ ಬಂದವಾಗ ನಾವು ಪುಡಿ ಮಾಡಿಟ್ಟುಕೊಂಡ ಈ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ತೊಳೆಸಿದರೆ ಕಡಲೆಕಾಳಿನ ಬೆಲ್ಲದ ಪಂಚಕಜ್ಜಾಯವು ಸಿದ್ಧವಾಗುತ್ತದೆ. ನೈವೇದ್ಯಕ್ಕಾಗಿ ಸ್ವಲ್ಪ ತುಪ್ಪವನ್ನು ಬೆರೆಸಿ ಒಂದು ಪಾತ್ರೆಗೆ ತೆಗೆದಿಟ್ಟುಕೊಳ್ಳಿ. ಇದು ನೈವೇದ್ಯಕ್ಕೆ ಸಿದ್ಧವಾದ ಬೆಲ್ಲದ ಪಂಚಕಜ್ಜಾಯವಾದರೆ ನಂತರ ಅದೇ ಬಾಣಲೆಗೆ ನಾನು ಎಳ್ಳು ಚಿಗಳಿಯನ್ನು ಮಾಡೋಕ್ಕೆ ನೋಡಿ ಕೊಬ್ಬರಿ ತುರಿ ಮತ್ತು ಮೊದಲು ಹೇಳಿದಂತೆ ಮುಳುಗುವಷ್ಟು ಬೆಲ್ಲವನ್ನು ಹಾಕಿ ಈ ರೀತಿಯಾಗಿ ಪಾಕವನ್ನು ತಯಾರಿಸಿಕೊಂಡು ಇದಕ್ಕೆ ಇವು ಪುಡಿ ಮಾಡಿಟ್ಟುಕೊಂಡ ಎಳ್ಳು, ಬಾದಾಮಿ, ಗೋಡಂಬಿ ಮಿಶ್ರಣವನ್ನು ಹಾಕಿ ಕಲಸಿ ತುಪ್ಪವನ್ನು ಬೆರೆಸಿದರೆ ಎಳ್ಳಿನ ಉಂಡೆಗೆ ಮತ್ತು ಚೊಟ್ಟಿನ ಮೋದಕಕ್ಕೆ
ತುಂಬುವಂತಹ ಹೂರಣವು ಸಿದ್ಧವಾಯಿತು. ಇವನ್ನು ಒಂದು ಪಾತ್ರೆಗೆ ತೆಗೆದುಕೊಂಡು ಅದೇ ಬಾಣಲೆಗೆ ಕೇವಲ ಈ ಜೋನಿ ಬೆಲ್ಲವನ್ನು ಮಾತ್ರ ತೆಗೆದುಕೊಂಡು ಇದು ಈ ರೀತಿಯಾಗಿ ನೊರೆ ನೊರೆ ಬರುವಾಗ ಪಾಕವು ಸಿದ್ಧವಾಯಿತೆಂದು ಇದಕ್ಕೆ ಹುರಿದಿಟ್ಟುಕೊಂಡ ಹೆಸರು ಕಾಳಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಪಾಕವು ಚೆನ್ನಾಗಿ ಹೊಂದಿಕೊಂಡ ನಂತರ ಸ್ವಲ್ಪ ಬಿಸಿ ಇರುವಾಗಲೇ ಬೇಕಾದ ಆಕಾರಕ್ಕೆ ಉಂಡೆಗಳನ್ನು ಮಾಡಿಕೊಳ್ಳಬೇಕು. ನಾವಿಲ್ಲಿ ಸಿಹಿಯು ತುಂಬ ಇರುವುದರಿಂದ ಪುಟ್ಟ ಪುಟ್ಟ ಉಂಡೆಗಳನ್ನಾಗಿ ಮಾಡಿಕೊಳ್ತಾ ಇದ್ದೀವಿ. ಊರಿಗೆ ಹೋಗಲಾಗದಿದ್ದರೂ ನಾವೆಲ್ಲ ಒಂದೆಡೆ ಸೇರಿ ಹಬ್ಬವನ್ನು ಆಚರಿಸುವ ಸಂಭ್ರಮವು ಖುಷಿಯನ್ನು ಕೊಡುತ್ತದೆ. ನೋಡಿ, ಸ್ವಲ್ಪ ಬಿಸಿ ಇರುವಾಗಲೇ ಈ ರೀತಿಯಾಗಿ ಹೆಸರು ಕಾಳಿನ ಉಂಡೆ ಮತ್ತು ಎಳ್ಳಿನ ಉಂಡೆಯನ್ನು ಪುಟ್ಟ ಪುಟ್ಟ ಆಕಾರದ ಉಂಡೆಗಳನ್ನಾಗಿ ಮಾಡಿಕೊಂಡಿದ್ದೇವೆ. ನಂತರ ಈ ಚೊಟ್ಟನ ಮೋದಕ ಮಾಡೋಕ್ಕೆ ಗೋಧಿ ಹಿಟ್ಟನ್ನು ಕಲಸಿಕೊಳ್ಳಬೇಕು. ಸ್ವಲ್ಪ ಗೋಧಿ ರವೆ, ಗೋಧಿ ಹಿಟ್ಟು, ಉಪ್ಪು, ತುಪ್ಪ ಇವೆಲ್ಲವನ್ನು ಹಾಕಿ ಕಲಸಿಕೊಂಡು ನೀರನ್ನು ಹಾಕಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಸಿಕೊಳ್ಳಬೇಕು. ಅಡುಗೆ ಮಾಡುತ್ತಿರುವಾಗಲೇ ಈ ಹಿಟ್ಟನ್ನು ಕಲಸಿಟ್ಟುಕೊಂಡರೆ ಚೆನ್ನಾಗಿ ನೆನೆದು ಬಂದು ಲಟ್ಟಿಸಲು ಸುಲಭವಾಗುತ್ತದೆ. ನಾನಿಲ್ಲಿ ಸ್ವಲ್ಪವೇ ಹಿಟ್ಟನ್ನು ಕಲಸಿಕೊಂಡಿರುವುದರಿಂದ ಕಡಿಮೆ ಪ್ರಮಾಣದಲ್ಲಿ ಇವೆಲ್ಲವನ್ನು ಹಾಕಿಕೊಂಡಿದ್ದೀನಿ. ಈ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ ನಾದಿಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಈ ರೀತಿಯಾಗಿ ಲಟ್ಟಿಸಿಕೊಳ್ಳಬೇಕು. ತೆಳುವಾಗಿ ಲಟ್ಟಿಸಿಕೊಂಡಷ್ಟು ಗರಿ ಗರಿಯಾಗಿ ಬರುತ್ತದೆ. ನಂತರ ಇದನ್ನು ಚೌಕಾಕಾರದಲ್ಲಿ ಮಾಡಿಕೊಂಡು ಇದರ ಒಳಗಡೆ ನಾವು ಮಾಡಿಟ್ಟುಕೊಂಡ ಎಳ್ಳಿನ ಉಂಡೆಯನ್ನು ಇಟ್ಟು ಸುತ್ತಲೂ ಮಡಚಿ ಜುಟ್ಟಿನ ಆಕಾರದಲ್ಲಿ ಅಥವಾ ತೊಟ್ಟಿನ ಆಕಾರದಲ್ಲಿ ಮಾಡಿಕೊಳ್ಳಬೇಕು. ಇದಕ್ಕೆ ಚೊಟ್ಟಿನ ಮೋದಕ ಅಂತ ನಮ್ಮೂರಿನಲ್ಲಿ ಹೇಳೋದು. ನೀವು ಯಾವ ರೀತಿಯಲ್ಲಿ ಹೆಸರನ್ನು ಕರೀತೀರಿ ಅಂತ ಹೇಳಿ. ನೋಡಿ, ಎಲ್ಲ ಕಡೆಯೂ ಇದು ಮುಚ್ಚುವಂತೆ ಈ ರೀತಿಯಾಗಿ ಜುಟ್ಟು ಅಥವಾ ತೊಟ್ಟು ಬರುವಂತೆ ಮಾಡುವುದಕ್ಕೆ ಜುಟ್ಟಿನ ಮೋದಕ ಅಂತ ಹೇಳೋದು. ಈ ಮೋದಕ ಇತ್ಯಾದಿಗಳನ್ನು ತುಪ್ಪದಲ್ಲಿ ಕರಿದು ದೇವರಿಗೆ ನೈವೇದ್ಯ ಮಾಡಿದರೆ ಶ್ರೇಷ್ಠವೆಂದು ಹೇಳುತ್ತಾರೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಒಂದು ಚಿಕ್ಕ ಬಾಣಲಿಗೆ ಹಾಕಿ ಈ ಜುಟ್ಟಿನ ಮೋದಕವನ್ನು ಕೆಂಪಗಾಗುವಂತೆ ಕರಿದುಕೊಂಡಿದ್ದೀನಿ. ಸ್ವಲ್ಪವೇ ತುಪ್ಪ ಇದ್ದರೂ ಸಾಕು. ತುಂಬ ರೀತಿಯ ಈ ಕರಿದ ತಿಂಡಿಗಳನ್ನು ಮಾಡಬಹುದು. ನೋಡಿ, ಇಲ್ಲಿ 21 ಮೋದಕಗಳಷ್ಟೇ ಅಲ್ಲದೆ ವಡೆಯ ಆಕಾರದಲ್ಲಿ, ಚಕ್ಕುಲಿ ಆಕಾರದಲ್ಲಿ ಇತ್ಯಾದಿಗಳನ್ನು ಮಾಡಿಕೊಂಡಿದ್ದೀವಿ. ನೋಡಿ, ಕೆಂಪಗಾಗುವಂತೆ ಈ ರೀತಿಯಾಗಿ ಕರಿದುಕೊಂಡರೆ ಗರಿ ಗರಿಯಾಗಿ ತಿಂಗಳುಗಟ್ಟಲೆ ಇಟ್ಟರೂ ಹಾಳಾಗುವುದಿಲ್ಲ. ತುಪ್ಪದಲ್ಲಿ ಕರಿದು ನೈವೇದ್ಯ ಮಾಡೋದ್ರಿಂದ ದೇವರಿಗೆ ಶ್ರೇಷ್ಠವೆಂದು ಹೇಳುತ್ತಾರೆ. ಇದರ ಜೊತೆಯಲ್ಲಿ 21 ಮೋದಕವಾದ ನಂತರ ಈ ರೀತಿಯಾಗಿ ವಡೆ, ಚಕ್ಕುಲಿ, ಕೋಡುಬಳೆ ಇತ್ಯಾದಿಗಳನ್ನು ಮಾಡಿಕೊಂಡಿದ್ದೀವಿ. ಶಂಕರಪೊಳೆ ಇವೆಲ್ಲವನ್ನು ಕರಿದು ಮಾಡಿಕೊಂಡಿದ್ದೀವಿ. ಇವೆಲ್ಲವನ್ನು ಒಂದಾದ ಮೇಲೆ ಒಂದರಂತೆ ಮಾಡುತ್ತಾ ಹೋಗುವ ಬದಲು ಯಾವ ಕೆಲಸ ಸಿದ್ಧವಾಗಿದೆಯೋ ಆ ಕೆಲಸವನ್ನು ಮಾಡುವ ಕ್ರಮವಿದೆ. ನಾನಿಲ್ಲಿ ನಿಮಗೆ ಸುಲಭವಾಗಿ ನೋಡಲು ಅನುಕೂಲವಾಗುವಂತೆ ಇವೆಲ್ಲವನ್ನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ 21 ಮೋದಕ ಮತ್ತು ಚಕ್ಕುಲಿ, ವಡೆ ಇತ್ಯಾದಿಗಳನ್ನು ಕರಿಯುತ್ತಿರುವಂತೆಯೇ ಅಡುಗೆಗೆ ಸಿದ್ಧತೆ ಮಾಡಿಕೊಂಡಿದ್ದನ್ನು ಸಹ ನೋಡಬಹುದು. ನಾವೆಲ್ಲ ಸೇರಿ ಈ ಅಡುಗೆಯ ಸಿದ್ಧತೆಯನ್ನು ಮಾಡಿಕೊಂಡ ಕ್ಷಣವು ತುಂಬ ಖುಷಿಯನ್ನು ಕೊಟ್ಟಿತ್ತು. ಮೊದಲೇ ನಾನು ತೊಗರಿಬೇಳೆಯನ್ನು ಬೇಯಿಸಿಕೊಂಡು ಸೊಪ್ಪಿನ ಹುಳಿಯನ್ನು ಮಾಡಿದ್ದೆ. ನಂತರ ತೊಂಬಳಿಗಾಗಿ ಕೆಂಪು ಹೊನಗೊನೆಯನ್ನು ಜೀರಿಗೆ ಮತ್ತು ಕಾಳುಮೆಣಸು ತುಪ್ಪವನ್ನು ಹಾಕಿ ಹಸಿ ವಾಸನೆ ಹೋಗುವ ತನಕ ಹುರಿದುಕೊಂಡು ತೆಂಗಿನಕಾಯಿಯೊಟ್ಟಿಗೆ ರುಬ್ಬಿಕೊಳ್ಳಬೇಕು. ಹಾಗೆಯೇ ತೆಂಗಿನಕಾಯಿಯ ಜೊತೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಅರಿಶಿನ ಮತ್ತು ಒಣಮೆಣಸಿನಕಾಯಿಯ ಚೂರನ್ನು ಹಾಕಿಕೊಂಡು ಒಂದು ಪಾತ್ರೆಗೆ ರುಬ್ಬಿಟ್ಟಿದ್ದನ್ನು ತೆಗೆದು ಅದಕ್ಕೆ ಒಂದು ಒಗ್ಗರಣೆ, ಸ್ವಲ್ಪ ಉಪ್ಪು ಮತ್ತು ಬೇಯಿಸಿಟ್ಟುಕೊಂಡ ಈ ಕೆಸುವಿನ ಬೀಣನ್ನು ಹಾಕಿದರೆ ಕೆಸುವಿನ ಬೀಣಿನ ಹಸಿಯು ಸಿದ್ಧವಾಗುತ್ತದೆ. ಗಣೇಶನ ಹಬ್ಬದಲ್ಲಿ ವಿಶೇಷವಾಗಿ ಈ ಹಸಿಯನ್ನು ಮಾಡುವ ಕ್ರಮವಿದೆ. ನಂತರ ಕೆಂಪು ಹೊನಗೊನೆಯ ತುಂಬಳಿಗೆ ಮಜ್ಜಿಗೆ ಹಾಕೋದು, ಬಾಳೆದಿನ್ನ ಪಲ್ಯಕ್ಕೆ
ಕಾಯಿ ತುರಿಯನ್ನು ಹಾಕೋದು, ಹೀಗೆ ಎಲ್ಲ ಸಿದ್ಧತೆಗಳನ್ನು ಒಂದಾದ ಮೇಲೆ ಒಂದನ್ನು ಮಾಡಿಕೊಂಡಿದ್ದೀವಿ. ಇದು ಪಾನಕದ ನಿಂಬೆ ಅಂತ. ಇದರಿಂದ ಅಪ್ಪೆ ಹುಳಿ ಅಥವಾ ಸಾಂಬ್ರಾಣಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದರ ರಸವನ್ನು ಬೀಜ ತೆಗೆದು ಒಂದು ಪಾತ್ರೆಗೆ ತೆಗೆದಿಟ್ಟುಕೊಂಡು ಹುಳಿಗೆ ತಕ್ಕಷ್ಟು ನೀರು, ಉಪ್ಪು ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕಿಕೊಂಡು ಚೆನ್ನಾಗಿ ಮಿಶ್ರ ಮಾಡಿಕೊಳ್ಳಿ. ನಂತರ ಇದಕ್ಕೊಂದು ಚೆನ್ನಾದ ಒಗ್ಗರಣೆಯನ್ನು ತಯಾರಿಸಿಕೊಳ್ಳಬೇಕು. ತೆಂಗಿನ ಎಣ್ಣೆಯಲ್ಲಿ ಸಾಸಿವೆ, ಉದ್ದಿನಬೇಳೆ, ಹಸಿಮೆಣಸು, ಕರಿಬೇವು ಮತ್ತು ಒಂಚೂರು ಒಣಮೆಣಸಿನಕಾಯಿಯನ್ನು ಹಾಕಿ ಒಗ್ಗರಣೆಯನ್ನು ತಯಾರಿಸಿ, ಒಗ್ಗರಣೆಯು ಬೆಂದ ನಂತರ ಆರಿದ ನಂತರ ಈ ರೀತಿಯಾಗಿ ಕೈಯಿಂದ ಕಿವುಚಿ ಹಾಕಿಕೊಂಡರೆ ವಿಶಿಷ್ಟ ಪರಿಮಳದ ಪಾನಕದ ನಿಂಬೆಯ ಸಾಂಬ್ರಾಣಿ ಅಥವಾ ಅಪ್ಪೆ ಹುಳಿಯು ಸಿದ್ಧವಾಗುತ್ತದೆ. ನಂತರ ಸಿದ್ಧಪಡಿಸಿಟ್ಟುಕೊಂಡ ಕೆಂಪು ಹೊನಗನೆಯ ತಂಬಳಿಗೆ ಮಜ್ಜಿಗೆ ಹಾಕೋದು, ಹಸಿಗೆ ಮಜ್ಜಿಗೆ ಹಾಕೋದು ಇತ್ಯಾದಿ ಸಿದ್ಧತೆಯನ್ನು ಮಾಡಿಕೊಂಡು ದೇವರ ನೈವೇದ್ಯಕ್ಕೆ ಇವೆಲ್ಲವನ್ನು ಜೋಡಿಸಿ ಇಟ್ಟು ಭಕ್ತಿಯಿಂದ ನೈವೇದ್ಯ ಮಾಡಿ ಮಂಗಳಾರತಿಯನ್ನು ಮಾಡಿದ ಕ್ಷಣವನ್ನು ನೋಡಬಹುದು. सुरेश्वरं निधीश्वरं गणेश्वरं गणेश्वरं महेश्वरं तमाश्रये परात्परं परन्तरं समस्तलोकशङ्करं निरस्तदैत्यकुञ्जरं सर्वत्रमक्षरं कृपाकरं त्वमाकरं मुदाकरं यशस्करं नमस्कृतं नमस्कृतां नमस्करोमि भास्वरम् अभीष्टनातिमार्जनं चिरन्तनोक्तिभाजनं मुरारिपूर्वनन्दनं सुरारिगर्वचन्दनं प्रपञ्चनाशभीषणं धनञ्जयादिभूषणं कपोलदानवारणं भजे पुराणवारणं नितान्तकान्तदन्तकान्तमन्तकान्तकान्तम् अचिन्त्यरूपमन्तहीनमन्तरायकं हृदन्तरे निरन्तरं वसन्तमेव योगिनं तमेकदन्तमेव तं विचिन्तयामि सन्ततं महागणेश पञ्चरत्नमादरेण योन्महं प्रजल्पतिप्रभातके हृदि स्मरं गणेश्वरम् अरोगताम् अदोषतां सुसाहितीं सुपुत्रतां समाहितायुरष्टभूतिमभ्युपैति सोचिरात् श्री शंकर भगवत्पाद आचार्य कृतं महागणेश पंचरत्न ಸ್ತೋತ್ರಂ ಸಂಪೂರ್ಣಂ. ನಮ್ಮ ಮನೆಯ ನೈವೇದ್ಯವಷ್ಟೇ ಅಲ್ಲದೆ ಅಕ್ಕನ ಮಗಳ ಮನೆಯಿಂದ ತಂದ ಇಡ್ಲಿ, ಚಟ್ನಿ, ಪೇಟ, ಪಂಚಕಜ್ಜಾಯ, ಕರ್ಜಿಕಾಯಿ ಇತ್ಯಾದಿಗಳ ಜೊತೆಗೆ ಸುಮಾ ತಂದ ಕಾಜು ಬರ್ಫಿ ಇವೆಲ್ಲವೂ ಹಬ್ಬದ ಮೆರುಗನ್ನು ಹೆಚ್ಚಿಸಿದ್ದವು. ಹೀಗೆ ನಮ್ಮೆಲ್ಲರ ಖುಷಿಯ ಸಂಭ್ರಮವು ನಿಮಗೂ ಖುಷಿಯಾಗಿರಬಹುದು. ನೀವು ಗಣೇಶನ ಹಬ್ಬವನ್ನು ಹೇಗೆ ಆಚರಿಸಿದಿರಿ ಅನ್ನೋದನ್ನು ಹಂಚಿಕೊಳ್ಳಿ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು.